ರಾಜ್ಯದಲ್ಲಿ ಇತ್ತೀಚೆಗೆ KR ಪೇಟೆ ತಾಲೂಕಿನ ಕತ್ತರಘಟ್ಟ ಧಾರಣ ದಲಿತನ ಮರಣ ಹೋಮ ನಡೆದ ಬೆನ್ನಲ್ಲೇ ಮತ್ತೊಂದು ಮಂಡ್ಯ ಜಿಲ್ಲೆಯ ಎಲೆಚಾಕನಹಳ್ಳಿಯಲ್ಲಿ ದೇವಸ್ಥಾನದ ಪ್ರವೇಶಕ್ಕೆ ಬರಬಾರದು ಎಂದು ತಾಕೀತು ಮಾಡಿದ್ದಾರೆ ಸವರ್ಣೀಯ ಜನ. ಈಗಾಗಲೇ ಬಹಿರಂಗವಾಗಿ ಚಾಕನಹಳ್ಳಿಯ ದಲಿತರ ಮೇಲೆ ಈ ಬಹಿಷ್ಕಾರ ಹಾಕಿರುವುದು ವರದಿಯಾಗಿದೆ. ಪೊಲೀಸರು ಎದುರಿನಲ್ಲೇ ಇಂಥ ಬಹಿಷ್ಕಾರವನ್ನು ಹಾಕಿದ್ದರು. ರಾಜಿ ಸಂಧಾನ ಇತ್ಯಾದಿಗಳ ಮುಖಾಂತರ ಖಾಜಿ ನ್ಯಾಯ ಮಾಡಲು ಹೊರಟಿರುವುದು ದುರದೃಷ್ಟಕರ. ರಾಜ್ಯದಲ್ಲಿ ತುಮಕೂರು, ಕನಕಪುರ, ಬನವಾಸಿ ಹೀಗೆ ದಿನನಿತ್ಯ ಒಂದಲ್ಲ ಒಂದು ಕಡೆ ಸಾಮಾಜಿಕ ಬಹಿಷ್ಕಾರ ತೀವ್ರಗೊಳ್ತಾ ಇದೆ. ಇದು ದಲಿತರ ಸ್ವಾಭಿಮಾನದ ಪ್ರಜ್ಞೆಯಾಗಿ ಬರುತ್ತಿರಬಹುದೆಂದು ನನ್ನ ಅನಿಸಿಕೆ. ಇದು ತಪ್ಪಲ್ಲ. ಮಾರಮ್ಮ ನಮ್ಮ ದೇವಸ್ಥಾನಕ್ಕೆ ಬಾ ಅಂತ ಕರೀತಾ ಇಲ್ಲ. ಯಾಕೆಂದರೆ ಮಾರಮ್ಮನ ಬಾಯಿಗೆ ಸವರ್ಣೀಯರು ಬಟ್ಟೆ ಕಟ್ಬಿಟ್ಟವ್ರೆ. ಪಾಪ ಉಸಿರು ಕಟ್ಟಿದ ವಾತಾವರಣ ಆ ದೇವತೆಗೆ. ಆದರೆ ಇರಲಿ, ದೇವತೆ ಇದೆಯೋ ಇಲ್ವೋ ಅದು ಪ್ರಶ್ನೆ ಬೇರೆ. ಆದರೆ ದೇವಸ್ಥಾನಕ್ಕೆ ನಮ್ಮನ್ನು ಪ್ರವೇಶ ತಡೆದು ಮನುಷ್ಯರನ್ನು ನಾಯಿಗಿಂತ ಕೀಳು ಅಂತಕ್ಕಂಥ ಒಂದು ಭಾವನೆಯನ್ನು ಇವತ್ತೇನು ಬೆಳೀತಾ ಇದೆ, ಇದಕ್ಕೆ ನಾವು ಕಠೋರವಾದ ಪ್ರತಿಭಟನೆಗಳನ್ನು ನಾವು ಮಾಡಬೇಕಾಗುತ್ತೆ. ಪೊಲೀಸರು ರಾಜಿ ಸಂಧಾನ ಬಿಟ್ಟು ಕಾನೂನಿನ ಪ್ರಕಾರ ಉಗ್ರ ಶಿಕ್ಷೆಗೆ ಒಳಪಡಿಸೋದ್ರ ಮುಖಾಂತರ ಕಾನೂನಿನ ಚೌಕಟ್ಟಲ್ಲಿ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಆದರೆ ಪೊಲೀಸ್ ಮೇಲಧಿಕಾರಿಗಳಿರ್ಬೋದು ಅಥವಾ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು, ಒಂದು ರೀತಿಯಲ್ಲಿ ಸವರ್ಣೀಯರಿಗೆ ಬೆಂಬಲ ಆಗುವ ರೀತಿಯಲ್ಲೇ ನಡ್ಕೊಳ್ಳುವಂಥ ಈ ರಾಜಿ ಸಂಧಾನಗಳು ಖಂಡಿತವಾಗಿ ದಲಿತರಿಗೆ ರಕ್ಷಣೆಯನ್ನು ಕೊಡಲಾರುವಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ತೀವ್ರಗೊಳ್ತಾ ಇರುವಾಗಲೇ ನಾವು ಈ ಅಸ್ಪೃಶ್ಯತೆ, ಜಾತಿ ತಾರತಮ್ಯದ ವಿರುದ್ಧ ಹೋರಾಟವನ್ನು ಕೂಡ ತೀವ್ರಗೊಳಿಸಬೇಕಾಗುತ್ತೆ. ದಿನನಿತ್ಯ ಇದು ಒಂದು ರೀತಿಯಲ್ಲಿ ಸಾಮಾನ್ಯ ಅನ್ನುವ ರೀತಿಯಲ್ಲಿ ಏನು ಈ ಘಟನೆಗಳು ನಡೀತಾ ಇದ್ದಾವೆ, ಇವು ಉಲ್ಬಣ ಆದರೆ ಸಮಾಜದ ಅಸಮಾನತೆ ಹೆಚ್ಚಾಗ್ತದೆ. ಬಲಾಢ್ಯರು ಇಂಥ ಒಂದು ಕುಮ್ಮಕ್ಕಿನಿಂದ ಈ ಘಟನೆಗಳು ನಡೀತವೆ. ಸರ್ಕಾರ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಇವತ್ತು ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಸಮಿತಿಯ ಪರವಾಗಿ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಇವತ್ತು ಪ್ರಜ್ಞಾವಂತ ನಾಗರಿಕರು, ಮೇಲ್ಜಾತಿಯಲ್ಲಿರ್ತಕ್ಕಂಥ ಸವರ್ಣೀಯ ಜನರು ಈ ಜಾತಿ ವ್ಯವಸ್ಥೆ ವಿರುದ್ಧ ಬದಲಾಗಬೇಕನ್ನೋರೆಲ್ಲ ಇದಕ್ಕೆ ಕೈಗೂಡಿಸಬೇಕಾಗಿದೆ. ಆ ಮುಖಾಂತರ ನಾವು ರಾಜ್ಯದಲ್ಲಿ ಈ ಜಾತಿ ತಾರತಮ್ಯದ ವಿರುದ್ಧ ಬೃಹತ್ ಹೋರಾಟವನ್ನು ಕಟ್ಟಬೇಕಾಗತ್ತೆ. ಖಂಡಿತವಾಗಿ ಆ ಕೆಲಸವನ್ನು ದಲಿತ ಹಕ್ಕುಗಳ ಸಮಿತಿ ಮಾಡ್ತದೆ. ಎಲ್ಲ ಸಂಘಟನೆಗಳನ್ನು ಒಟ್ಟುಗೂಡಿಸಿ ಜಾತಿ ವಿರೋಧಿ ಶಕ್ತಿಗಳನ್ನು ಒಂದು ಮಾಡಿ, ಜಾತಿ ಪದ್ಧತಿಯನ್ನು ವಿರೋಧಿಸೋದನ್ನು ಒಂದು ಮಾಡಿ ದಲಿತ ಹಕ್ಕುಗಳ ಸಮಿತಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಡೆಸ್ತದೆ. ಇವತ್ತು ಕಾಂಗ್ರೆಸ್ ಆಗಿರಲಿ, BJPಯಲ್ಲಿ JDS ಆಗಿರಲಿ, ಇಂಥ ಒಂದು ಶತಮಾನಗಳಿಂದ ಬಂದಿರತಕ್ಕಂಥ ಈ ವ್ಯವಸ್ಥೆಯನ್ನು ಅಡಗಿಸೋದಕ್ಕೆ ಅಥವಾ ನಿರ್ಮೂಲನೆ ಮಾಡೋದಕ್ಕೆ ಕಾರ್ಯಯೋಜನೆಯನ್ನು ರೂಪಿಸಬೇಕು. ದಲಿತರಿಗೆ ಬೆಂಬಲವಾಗಿ ನಿಲ್ಲಬೇಕು. ಈ ಘಟನೆಗಳು ನಡೆದ ತಕ್ಷಣವೇ ಸರ್ಕಾರ ಯಾರು ಇಂಥ ಘಟನೆಗಳಲ್ಲಿ ಭಾಗಿದಾರರಾಗ್ತಾರೋ ಅವರಿಗೆ ಉಗ್ರ ಶಿಕ್ಷೆಯನ್ನು ಕೊಟ್ಟು, ಏನಿವತ್ತು ಮರಕೊಂಬಿಯಲ್ಲಿ ಒಂದು ಎಚ್ಚರಿಕೆಯ ಬಾಣ ಬಂದಿದೆ ಕಾನೂನು ಮುಖಾಂತರ,
ಅದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಕಾನೂನಿನಲ್ಲಿ ಶಿಕ್ಷೆಗೆ ಒಳಪಡೋರ ಸಂಖ್ಯೆ ಜಾಸ್ತಿ ಆದಾಗ ಸ್ವಲ್ಪ ಮಟ್ಟಿಗಾದರೂ ಇದನ್ನು ತಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಂಗಾಗಿ ಇವತ್ತು ಜಾತಿ ತಾರತಮ್ಯದ ವಿರುದ್ಧ, ಅಸಮಾನತೆಯ ವಿರುದ್ಧ, ಈ ಜಾಗತೀಕರಣದ ಸನ್ನಿವೇಶದೊಳಗೆ ಬಂದಿರತಕ್ಕಂಥ ನಿರುದ್ಯೋಗ ಸಮಸ್ಯೆ, ದಲಿತರಿಗೆ ಬ್ಲ್ಯಾಕ್ ಆಕ್ ಹುದ್ದೆಯನ್ನು ತುಂಬದಲೇ ಇರ್ತಕ್ಕಂಥದ್ದು, ಉದ್ಯೋಗ ಸಿಗದಲೇ ಇರ್ತಕ್ಕಂಥದ್ದು, ಖಾಸಗಿ ಕ್ಷೇತ್ರದಲ್ಲಿ ಹೋಗಿ ಇವತ್ತು ನಾವು ಉದ್ಯೋಗವನ್ನು ಕೇಳಬೇಕಾದಂಥ ಒಂದು ಅವಕಾಶಗಳಿಲ್ಲ. ಇವತ್ತು ದಲಿತರಿಗೆ ಇವತ್ತು ಒಂದು ರೀತಿಯಲ್ಲಿ ಈ ಖಾಸಗೀಕರಣ ಉದಾರೀಕರಣ ನೀತಿಯಿಂದ ಅಭದ್ರತೆ ಉಂಟಾಗಿದೆ. ಸರ್ಕಾರ ಕೆಲಸಗಳನ್ನು ಕೊಡ್ತಾ ಇಲ್ಲ. ಇಂಥ ಕಡೆಗಳಲ್ಲಿ ನಾವು ಸರ್ಕಾರ ಜಾಗೃತಿಯನ್ನು ತಗೊಂಡು ಈ ಕಡೆಗೆ ಕೆಲಸವನ್ನು ಮಾಡಬೇಕು. ಎಲ್ಲರಿಗೂ ಉದ್ಯೋಗ ಕೊಡ್ತಕ್ಕಂಥ, ಅವರಿಗೆ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ. ಮಾಡಲಿ, ಇಲ್ಲ ಅಂದರೆ ನಾವು ಖಂಡಿತವಾಗಿ ಮುಂದಿನ ದಿನಗಳ ಬೃಹತ್ ಹೋರಾಟವನ್ನು ಕಟ್ಟಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆ ಮಾತುಗಳನ್ನು ಹೇಳಿ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೇನೆ.